ಶುಭಾಶಯಗಳು. ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ, ಗಣರಾಜ್ಯೋತ್ಸವ ಇದೊಂದು ನಮ್ಮ ಭಾರತದ ರಾಷ್ಟ್ರೀಯ ಹಬ್ಬ. ಸ್ವಾತಂತ್ರ್ಯ ದಿನಾಚರಣೆಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ನಾವು ಗಣರಾಜ್ಯೋತ್ಸವಕ್ಕೆ ಕೊಡ್ತೀವಿ ಅಂತಕ್ಕಂಥದ್ದು. ಸ್ವತಂತ್ರ ಏನೋ ಬಂದ್ಬಿಡ್ತು, ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರ್ತಕ್ಕಂಥ ನಮ್ಮ ದೇಶಕ್ಕೆ ಸೂಕ್ತವಾದ ಭದ್ರವಾಗಿರ್ತಕ್ಕಂಥ ಒಂದು ಕಾನೂನು ಚೌಕಟ್ಟು ಇರಲಿಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ನಮ್ಮ ದೇಶ ನಮ್ಮದೇ ಆಗಿರ್ತಕ್ಕಂತಹ ಕಾನೂನುಗಳನ್ನು ನಾವು ಪಾಲಿಸಬೇಕು, ಕಾನೂನಿನ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದಾಗ ಅದು ಬಂದಿದ್ದೆ ಸಂವಿಧಾನ ಅಂತಕ್ಕಂಥದ್ದು. ಆ ಸಂವಿಧಾನವನ್ನು ರಚನೆ ಮಾಡಿ, ಆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ, ಕರಡನ್ನು ಮಾಡಿ, ಡ್ರಾಫ್ಟ್ ಮಾಡಿ, ಎಲ್ಲ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಅಚ್ಚುಕಟ್ಟು ಚೌಕಟ್ಟಿಗೆ ತಂದು ಅದನ್ನು ನಮಗೆ ನಾವೇ ಅಳವಡಿಸಿಕೊಂಡಿರ್ತಕ್ಕಂತಹ ದಿನ ಈ ಜನವರಿ 26, 1950ನೇ ಇಸ್ವಿಯಿಂದ ಅಳವಡಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಜನವರಿ 26ನೇ ತಾರೀಕನ್ನು ಗಣತಂತ್ರ ದಿನ, ಗಣರಾಜ್ಯೋತ್ಸವ ದಿನ ಅಂತಕ್ಕಂತಹ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮದಿಂದ ದೇಶದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ, ಅಷ್ಟೇ ಅಲ್ಲ ವಿಶ್ವದ ಬೇರೆ ಬೇರೆ ಕಡೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಈ ಒಂದು ವಿಶೇಷದ ದಿನ ಇವತ್ತು ನಮ್ಮ ದೇಶದ ರಾಷ್ಟ್ರ ರಾಜಧಾನಿಯಲ್ಲಿ ನಮ್ಮ ದೇಶದ ಸೇನೆಯ ಒಂದು ಶಕ್ತಿ ಪ್ರದರ್ಶನ ಅಂತಕ್ಕಂಥದ್ದನ್ನು ಏರ್ಪಡಿಸ್ತಾರೆ. ವಾಯುಯಾನ ಆಗಿರ್ಬೋದು, ಭೂಸೇನೆ ಆಗಿರ್ಬೋದು, ನೌಕಾಸೇನೆ ಆಗಿರ್ಬೋದು, ಒಂದೊಂದು ರೀತಿಯಾದಂತಹ ಶೌರ್ಯ ವ್ಯವಸ್ಥೆಯನ್ನು ಅಲ್ಲಿ ತೋರಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಇಲಾಖೆಗಳಲ್ಲಿ, ಸಮಾಜ ಸೇವೆಗಳಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿರ್ತಕ್ಕಂತಹ ಮಹನೀಯರಿಗೆ ಇವತ್ತು ಪ್ರಶಸ್ತಿಗಳನ್ನು ಕೊಡ್ತಾರೆ ಅಂತಕ್ಕಂಥ. ನಮ್ಮ ಮಂಡ್ಯ ಜಿಲ್ಲೆಯ ಅಂಕೇಗೌಡ ಅಂತ, ಅವರಿಗೆ KSRTC ಕಂಡಕ್ಟರ್ ಆಗಿದ್ದರು, ನಿವೃತ್ತರಾಗಿದ್ದರೂ ಕೂಡ ಅವರು ಪುಸ್ತಕಗಳನ್ನು ಸಂಗ್ರಹಿಸುವಂತಹ ಒಂದು ಹವ್ಯಾಸ ಅಂತಲೇ ಹೇಳ್ಬೋದು. ಸುಮಾರು ಲಕ್ಷಗಟ್ಟಲೆ ಪುಸ್ತಕಗಳನ್ನು ಸಂಗ್ರಹಿಸಿದ್ರಂತೆ. ಅವರನ್ನು ಗುರುತಿಸಿ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಈ ಒಂದು ಇವತ್ತಿನ ದಿನ ಅವರಿಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ದಿನ ನರೇಂದ್ರ ಮೋದಿ ದೇಶದ ಪ್ರಧಾನಿಯವರು ಫ್ಲಾಗ್ ಹಾಸ್ಟಿಂಗ್ ಮಾಡಿದರೆ, ಈ 26ನೇ ತಾರೀಕು ಜನವರಿ ಗಣತಂತ್ರ ದಿನದನ್ನು ರಾಷ್ಟ್ರಪತಿಯವರು ಇದನ್ನು ಧ್ವಜಾರೋಹಣವನ್ನು ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ನಮ್ಮ ದೇಶಕ್ಕೆ ಬೇರೆ ಬೇರೆ ದೇಶದ ಮಹಾನ್ ವ್ಯಕ್ತಿಗಳು, ಆ ದೇಶದ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಕ್ಕಂಥದ್ದು ಬಳವಳಿ ಮೊದಲಿದ್ದಲೂ ಕೂಡ ಬಂದಿದೆ. ಈ ವರ್ಷ ಯುರೋಪ್ನ ಒಕ್ಕೂಟದ ವ್ಯವಸ್ಥೆಯ ಇಬ್ಬರು ಅಧ್ಯಕ್ಷರು, ಉರ್ಸೆವೆಲೆ ಮತ್ತು ಆಂಟೋನಿಯೋ ಅಂತಕ್ಕಂಥವ್ರು ಇಬ್ಬರು ಕೂಡ ಬಂದಿದ್ದಾರೆ. ಸೂಕ್ತ ಭದ್ರತೆ ಕೂಡ ಅಲ್ಲಿದೆ. ದೇಶದ ನಾನಾ ಕಡೆಯಲ್ಲೂ ಕೂಡ ಸಂಭ್ರಮದಿಂದ ಶಾಲಾ, ಕಾಲೇಜು, ಕಾರ್ಪೊರೇಟ್ ಸಂಸ್ಥೆಗಳು, ಎಲ್ಲ ರೀತಿಯಾದಂತಹ ಸಂಘ ಸಂಸ್ಥೆಗಳು ಕೂಡ ಈ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಮ್ಮ ದೇಶದ, ನಮ್ಮ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ನಮ್ಮ ದೇಶಕ್ಕೆ ನಮ್ಮ ಧರ್ಮಗ್ರಂಥಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ದೇಶದ ಸಂವಿಧಾನ. ನಾವೆಲ್ಲರೂ ಕೂಡ ಅದಕ್ಕೆ ಗೌರವವನ್ನು ಕೊಟ್ಟು ಅದರ ಅಡಿಯಲ್ಲಿ ಹೋಗಿ ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ.